ಎಲ್ಲಿದ್ದಾನೆ? ನೋಡಿ ಬಂಧುಗಳೇ, ಇವನೇ ಆ ವ್ಯಕ್ತಿ. ಅವ್ರದ್ದು ಫೋನ್ ನಂಬರ್ ಇದ್ರೆ ಫೋನ್ ಮಾಡಿ ಸರ್. ಸರ್, ನಿಮ್ಮ ಹೆಸರು? ನಾರಾಯಣ ಭಟ್ರು. ನಾರಾಯಣ ಭಟ್ರು. ಯಾವ ಬಡಾವಣೆ ಇದು? ಸಣ್ಣ ಮನೆ ಬಡಾವಣೆ, ಸಾಗರ. ಪೊಲೀಸ್ ಕ್ವಾರ್ಟರ್ಸ್ ಹತ್ರ. ಪೊಲೀಸ್ ಕ್ವಾರ್ಟರ್ಸ್ ರೂಟು. ಏನು ಸಮಸ್ಯೆ? ಸಮಸ್ಯೆ ಏನು ಕೇಳಿದೆ, ಈಗ 15 ದಿವಸ ಹಿಂದಿಂದವ ಒಂದು ಮಳ್ಳ ಸಪೂರಕ್ಕಾಗಿದ್ದಾನೆ, ಕಪ್ಪಕ್ಕಾಗಿದ್ದಾನೆ, ಸ್ವಲ್ಪ ದಾಡಿ ಬಂದಿದೆ, ಈ ರೋಡ್ನಲ್ಲಿ ಓಡಾಡ್ತಾ ಇದ್ದ. ಈಗ ಒಂದು 8-10 ದಿವಸದಿಂದ ನಮ್ಮ ಮನೆ ಬಾಗಿಲಿಗೆ ಬಂದು ಕುಂತ್ಬಿಟ್ಟಿದ್ದಾನೆ. ಕುಂತವನು ಅವ್ನು ಹೊರಗೆ ಹಾಕಲಿಕ್ಕೆ ಆಗಲಿಲ್ಲ. ನಾನು ಬಾಗಿಲು ತೆಗೆದು ನೋಡ್ತೇನೆ, ಹೊರಗೆ ಬರುವಲ್ಲಿ ಇವನು ನಿಂತ್ಕೊಂಡಿದ್ದಾನೆ. ಅವನನ್ನು ಏನಾದ್ರು ಪ್ರಯತ್ನ ಮಾಡಿ ಹೊರಗೆ ಹಾಕಬೇಕು ಅಂತ ಅವ್ನು ತಿನ್ಲಿಕ್ಕೆ ಕೊಡಿ ಅಂತ ಹೇಳ್ತಾನೆ. ಅವನಿಗೆ ನಮ್ಮ ಮನೆಯಲ್ಲಿ ಇದ್ದದ್ದು ಅಲ್ಲಿ ಸ್ವಲ್ಪ ರೊಟ್ಟಿ ಇದೆಲ್ಲ ಇತ್ತು ಹಿಂದಿನ ಸತ್ಯ, ಅವನಿಗೆ ಕೊಟ್ಟೆ. ಅದನ್ನು ತಗೊಂಡು ಬರೋ ಕಡೆಗೆ ಪಕ್ಕದ ಪೊಲೀಸರಿಗೆ ಹೇಳಿದ್ರೆ ಇವರಿಗೆ ಅವ್ರು ಬರುವಲ್ಲಿ ಇವರಿಗೆ ಇಲ್ಲಿ ಇದ್ದು ನಾಪತ್ತೆ ಆಗಿಬಿಟ್ಟ. ಅದೇ ಇವತ್ತಲ್ಲ, ಈಗ ಒಂದು 15 ದಿವಸ ಹಿಂದೆ. ಅದೇ ಪ್ರಕಾರ ಇವತ್ತು ಹಾಗೆ ನಾನೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರಬೇಕು ನೋಡಬೇಕು, ಮತ್ತು ಬಾಗಿಲಿಗೆ ಕುಂತ್ಬಿಟ್ಟಿದ್ದಾನೆ. ಅವನಿಗೆ ಮತ್ತೆ ಏನಾದ್ರು ತಿನ್ಲಿಕ್ಕೆ ಕೊಡಿ ಹೇಳ್ತಾನೆ. ಅವನಿಗೆ ಸ್ವಲ್ಪ ಅವಲಕ್ಕಿ ಹನಿ ಬಾಕಿ ಅಂತ ಇತ್ತು, ಸ್ವಲ್ಪ ಹಾಕಿಕೊಟ್ಟೆ. ಕೊಟ್ಟು ಸೋಮಣ್ಣವ್ರಿಗೆ ಫೋನ್ ಮಾಡಿದೆ, ಪೊಲೀಸ್ ಸೋಮಣ್ಣವ್ರಿಗೆ ಫೋನ್ ಮಾಡಿದೆ. ಅವ್ರು ಏನು ಮಾಡಿದರು ಕೇಳಿ, ಅವ್ರು ನಿಮಗೆ ಫೋನ್ ಮಾಡಿ ಹೇಳಬೇಕು ಅಂತ ಇಲ್ಲ ನಿಂತ್ಕೊಂಡಿದ್ದಾನೆ, ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೆ ನಮ್ಮ ನಾಗೇಶ್ನವರು ಇದ್ದಾರೆ. ಹಾಗೆ ಅವರು ಏನು ಮಾಡಿದೆ, ನಮ್ಮನೆ ಅಲ್ಲಿಂದ ಕೆಳಗೆ ಇಳಿದು ಬಂದದ್ದು ನಾನು ನೋಡ್ತಾ ಇದ್ದೇನೆ. ಸೋಮಣ್ಣವರಲ್ಲಿ ನಿಂತ್ಕೊಂಡಿದ್ದು ನೋಡ್ಕೊಂಡು ಏನೇ ಅಂತ ಎಲ್ಲಿ ಹೋದ ಅಂತ ಗೊತ್ತಾಗೋದಿಲ್ಲ. ಕಾಂಪೌಂಡ್ ಹಾರು ಹೋಗ್ಬಿಟ್ಟಿದ್ದಾನೆ. ಹೌದು, ಇವತ್ತು ಬೆಳಿಗ್ಗೆ ಎಷ್ಟು ಹುಡುಕಿದ್ರು ಇಲ್ಲ. ಈಗ ಅವನಿಂದ ಏನು ಸಮಸ್ಯೆ ಇದೆ? ಸಮಸ್ಯೆ ಅಂದರೆ ಆ ರೀತಿ ಮಾಡ್ತಾರೆ. ಹೆಂಗಸರು ಹುಡುಗರೆಲ್ಲ ಇದ್ದಾಗ ಬಂದು ಎದುರಿಸಿ ಎಲ್ಲ ಮಾಡಿದರೆ, ಇವತ್ತು ನಮ್ಮ ಮನೆಯವರಿಲ್ಲ, ಬೇರೆ ಕಡೆಗೆ ಹೋಗಿದ್ದಾರೆ. ಹೆಂಗಸರು ಮಕ್ಕಳು ಬೇರೆ ಕಡೆ ಹೋಗಿದ್ದಾರೆ, ಈಗ ಬರ್ತಾರೆ, ಸ್ಕೂಲಿಗೆ ಹೋಗ್ಲಿಕ್ಕೆ ಬರ್ತಾರೆ. ಆ ರೀತಿ ಮಾಡ್ಕೊಂಡು ನಿಂತುಬಿಟ್ಟಿದ್ರೆ ಅವ್ರು ಏನು ಮಾಡೋದು? ಮತ್ತು ನಾವು ಏನಾದರೂ ಸಿಟ್ಟು ಬಂದ್ಕೊಂಡು ಹೊಡೆದು ಬಡ್ದು ಮಾಡಿದ್ವಿ, ಇಲ್ಲೇ ಸತ್ತು ಹೋಗ್ಬಿಟ್ರೆ ನಾವು ಏನು ಮಾಡೋದು? ಸರಿ, ಆಯಿತು. ಈ ಬಡಾವಣೆಯವರೆಲ್ಲ ಸೇರಿ ಒಂದು ನಗರ ಪೊಲೀಸ್ ಠಾಣೆಗೆ ಸಾಗರ ದೂರು ದಾಖಲು ಕಂಪ್ಲೇಂಟ್ ಕಾಪಿನ ಕೊಟ್ಬಿಡಿ. ಯಾಕೆಂತಂದರೆ ಕನ್ನಡ ಮಾತಾಡ್ತಾನೆ, ಇಲ್ಲೇ ಲೋಕಲ್ ಅಂತ ಅನ್ಸುತ್ತೆ. ಹಿಂದಿನಾ ಇವನಾ? ಹಿಂದಿ ಮಾತಾಡ್ತಾನ? ಹಿಂದಿ ಕನ್ನಡ ಏನಿಲ್ಲ. ಸರ್ ಯಾರೋ ಒಬ್ಬ ಸ್ವಲ್ಪ ಮೆಂಟ್ಲಿ ತೆಗಿದಾನಂತೆ. ಅವನಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಮನೆಗೆಲ್ಲ ಟಾರ್ಚರ್ ಕೊಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಹುಡಿಕೊಂಡು ಹೋದ್ವಿ, ಪ್ಲಾಂಟೇಶನ್ ಎಲ್ಲ ಓಡೋಗ್ಬಿಟ್ಟ. ಇಲ್ಲ ಸರ್, ಅವ್ನು ನೋಡೋಕ್ಕಾಗಿಲ್ಲ, ದೂರದಲ್ಲೇ ಇದ್ದ, ಹಂಗೆ ಹೋಗ್ಬಿಡು ಓಡೋಗ್ಯಾನ. ಹೌದಾ? ಮೆಂಟ್ಲೆ ಹೇಳಿದ್ವಿ ಸರ್, ಅದು ಊಟಕ್ಕೆ ಬರೋ ಟೈಮ್ ಇರ್ತದೆ. ಆ ಟೈಮಿಗೆ ಬಂದ ತಕ್ಷಣ ಆಂಬುಲೆನ್ಸಿಗೆ ಫೋನ್ ಮಾಡೋರು ಒಂದು ಇಂಜೆಕ್ಷನ್ ಮಾಡ್ಕೊಂಡು ತೊಗೊಂಡೋಗ್ತಾರೆ ಅಂತ ಹೇಳಿ ಸರ್. ನೋಡಿ ಬಂಧುಗಳೇ, ಇದೇ ಯುವಕ ಈಗ ಇಷ್ಟೆಲ್ಲ ಸಮಸ್ಯೆಗೆ ಕಾರಣಕರ್ತ. ಸ್ವಲ್ಪ ಈ ಕಡೆ ಬನ್ನಿ, ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾಗರ ಟೌನ್ ಪೊಲೀಸ್ನವರು ಬಂದು ಈತನನ್ನು ಯಾರು ಏನು ಅನ್ನೋದನ್ನು
ಕಂಡುಹಿಡಿದು ಆತನನ್ನು ಸೂಕ್ತ ಸ್ಥಳಕ್ಕೆ ಅಥವಾ ಪೇರೆಂಟ್ಸ್ ಯಾರಿದ್ದಾರೆ ಅಂತ ನೋಡ್ಬೋದು. ಹೆಚ್ಚು ಕಮ್ಮಿ ಅವನು ಒಂದು 20-25 ವರ್ಷ ಇರ್ಬೋದು ಅಲ್ವಾ? ಇದೆ. ನೋಡಿ ಗದ್ದೆನಲ್ಲಿ ಈಗ ಹೋಗ್ತಾ ಇದ್ದಾನೆ. ನಾವು ಅವನ ಬೆನ್ನು ಹತ್ತಲಿಕ್ಕೆ ಆಗೋದಿಲ್ಲ, ಬಟ್ ಅವನ ಹತ್ರ ಏನು ವೆಪನ್ಸ್ ಅಥವಾ ಏನಾದ್ರು ಚಾಕು ಚೂರಿ ಇರುತ್ತೆ ಹೇಳಕ್ಕೆ ಬರಲ್ಲ. ಬಾಟ್ಲಿ ಇದೆ, ಒಬ್ಬೊಬ್ಬನೇ ಮಾತಾಡ್ತಾ ಇದ್ದಾನೆ ಅಲ್ವಾ? ಅನಾಹುತ ಆಗ್ತಕ್ಕಂಥ ಸಂದರ್ಭ ಕೂಡ ಒಂದು ಹೇಳಕ್ಕೆ ಬರ್ತದೆ. ಹೆಣ್ಮಕ್ಳು ತಿರುಗಾಡ್ತಿರ್ತಾರೆ ಹೆದರಿಕೆ. ಇಲ್ಲಿ ಓಣೆ ನಮ್ಮನೆ ಹಿತ್ಲಿದು ಆಯಿತಾ. ಹೆಣ್ಮಕ್ಳೆಲ್ಲ ಓಡಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಅವಾಗ ಯಾವ ಟೈಮಿಗೆ ಬಂದರೆ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಗಂಡು ಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಇದೊಂದು ಬ್ರಿಡ್ಜ್ ಅಲ್ಲ, ಇದು ರೋಡ್ ಆಯಿತು. ಇದು ರೋಡ್ ಅಲ್ಲ, ಇದು ಗದ್ದೆ, ಹೊಳೆ ಏರಿ ಗದ್ದೆ ಏರಿ. ಇದು ಸಣ್ಣ ಬಡಾವಣೆ. ಹಾಂ, ಸಣ್ಣ ಬಡಾವಣೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರ ಅಂತೇಳಿ. ನಿಮ್ಮ ಹೆಸರು ಸರ್? ಇಲ್ಲಿಯ ನಿವಾಸಿಗಳು. ಬಂಧುಗಳೇ, ಇದು ಸಾಗರ ಪಟ್ಟಣದ ಸಣ್ಣಮನೆ ಬಡಾವಣೆ ಅಂತ ಒಂದು ಬಡಾವಣೆ ಇದು. ಇದರ ಪಕ್ಕದಲ್ಲೇ ಪೊಲೀಸ್ ಕ್ವಾರ್ಟರ್ಸ್ ಕೂಡ ಇದೆ ಅಲ್ವಾ ಬಿಟ್ರೆ? ಹೌದು, ಪೊಲೀಸ್ ಕ್ವಾರ್ಟರ್ ಮುಂದ್ಗಡೆ ಉಂಟು. ಕಳೆದ ಒಂದು 15-20 ದಿನದ ಹಿಂದೆ ಈ ಸ್ಥಳೀಯವಾದಂತಹ ನಿಮ್ಮ ಹೆಸರೆಂತ? ನಾಗೇಶ್ರವರು, ನಿವೃತ್ತ KPC ನೌಕರರು ನಮಗೆ ಫೋನ್ ಮಾಡ್ತಾರೆ. ಶಶಿಕಾಂತ್ ನನ್ನ ಹೆಸರು. ಫೋನ್ ಮಾಡಿ ಈ ಥರ ಇಲ್ಲೊಬ್ಬನು ಸ್ವಲ್ಪ ಅಸ್ವಸ್ಥನಾಗಿದ್ದಾನೆ, ಒಬ್ಬ ಹುಡುಗ 24-25 ವರ್ಷ, ಅವನಿಗೆ 25 ವರ್ಷ ಅಂತ ಅಂದಾಗ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಾಗ ನಾವು ರವೀಂದ್ರ ಕಾಮತ್ತು, ತಾರಾಮೂರ್ತಿ, ನಮ್ಮದೊಂದು ತಂಡ ಎಲ್ಲ ಇದೆ, ನಾವೆಲ್ಲ ಸೇರಿ ಬಂದಾಗ ನೋಡಿದಾಗ ಅವನು ಈ ಒಂದು ಪಾಳು ಬಿದ್ದ ತೋಟಕ್ಕೆ ಅವನು ಹಾರಿಬಿಟ್ಟು ಓಡೋದು ಅವನು. ಅಥವಾ 112 ಪೊಲೀಸ್ನವರು ಕೂಡ ಆ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದರು. ನಾವು ಕರೆಸಿದ್ವಿ. ನಾವೆಲ್ಲ ಸೇರಿ ಒಂದು ಹಂಟಿಂಗ್ ಮಾಡಿದಾಗ ಅವನನ್ನು ರಕ್ಷಣೆ ಮಾಡಬೇಕು. ಅವನು ಯಾರು, ಏನು, ಎಲ್ಲಿಂದ ಬಂದಿದ್ದಾನೆ. ಒಂದು 24-25 ವರ್ಷದ ಹುಡುಗ, ಅನಾಮಧೇಯ, ಅವನು ಎಲ್ಲಿ ಏನು ಅಂತ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ನಾವು ಒಂದು 15-20 ದಿನ ನಾವು ಈ ಹಿಂದೆ 20 ದಿನದ ಹಿಂದೆ ನಾವು ಆ ಕೆಲಸ ಮಾಡಿದ್ವಿ. ಸಿಗಲಿಲ್ಲ ಅವನು. ಇವತ್ತು ಮತ್ತೆ ಈಗ ಪೊಲೀಸ್ ಸೋಮಣ್ಣವರು ಫೋನ್ ಮಾಡ್ತಾರೆ ಬೆಳಗ್ಗೆ. ನಾನು ಮನೇಲಿರ್ತೀನಿ, ಇವಾಗ ನಾನು ಈ ಸಣ್ಣಮನೆ ಬಡಾವಣೆಗೆ ಬಂದಿದ್ದೀನಿ ಬಂಧುಗಳೇ. ಈಗ ನಿಮ್ಮ ಹೆಸರು ಅಂತ ಅಂದರೆ ನಾರಾಯಣ್ ಭಟ್ರು ಕೂಡ ಇದೇ ಮನೆ, ಈ ಮನೆಯ ಒಂದು ಕಟ್ಟೆ ಮೇಲೆ ಅವನು ಪ್ರತಿದಿನ ಒಂದು 2 ದಿನಕ್ಕೊಂದ್ಸರಿ ಬಂದು ಇಲ್ಲಿ ಅವರಿಗೆ ಊಟ ಕೊಡಿ ಅಂತ ಹೇಳ್ತಾನೆ. ಇದು ಯಾವ ರೀತಿ ಇದೆ ಅಂತಂದರೆ, ಈ ಭಾಗದಲ್ಲಿ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂತಹ ಹೆಣ್ಣು ಮಕ್ಕಳು ಚಿಕ್ಕವರು, ಹೆಂಗಸರು ಇವರೆಲ್ಲ ಓಡಾಡ್ತಿರ್ತಾರೆ ಅನಾಮಕ್ಕೆ. ಪೊಲೀಸ್ ಸೋಮಣ್ಣರ ಕೈಯಲ್ಲಿ ಸಿಕ್ಕಿ ಅವನು ತಪ್ಪಿಸ್ಕೊಂಡು ಈ ಕಾಡು ಬಿದ್ದು ಓಡೋಗಿದ್ದಾನೆ ಇವತ್ತು ಅಲ್ವಾ? ಪೊಲೀಸ್ ಸೋಮಣ್ಣರು ಕೂಡ ಹೇಳಿದರು ನನಗೆ ಆವಾಗ ಈ ಬಂದು ವಿಚಾರಿಸಿದಾಗ. ಹಾಗಾಗಿ ಅವನು ತುಂಬ ಸಮಸ್ಯೆ ಮಾಡ್ತಿದ್ದಾನೆ ಈ ಭಾಗದಲ್ಲಿ. ಏನಾದರೂ ಅನಾಹುತ ಆಗುವುದಕ್ಕಿಂತ ಮೊದಲು ಇಲ್ಲಿ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಯಾರು ಹೊಣೆ? ಹಾಗಾಗಿ ಸಾಗರ ಟೌನ್ ಪೊಲೀಸ್ನವರಿಗೆ ಈ ಭಾಗದಿಂದ ಎಲ್ಲರೂ ಸೇರಿಕೊಂಡು ಏನೇನು ಸಮಸ್ಯೆ ಅವನಿಂದ ಆಗ್ತಾ ಇದೆ ಒಂದು ದೂರು ದಾಖಲು, ಒಂದು ಕಂಪ್ಲೇಂಟನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ ಭಟ್ರೆ. ಮಾಡಿದಾಗ ಈಗ ಅವರು ಆ ಕೆಲಸನ, ಅವನನ್ನು ಹಿಡಿಯೋ ಕೆಲಸನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಓಕೆ, ಮತ್ತು ಇನ್ನೇನು ಹೇಳಕ್ಕೆ ಬಯಸ್ತೀರಿ? ಅಷ್ಟೇ, ಆದಷ್ಟು ಪ್ರಯತ್ನಪೂರ್ವಕವಾಗಿ ಅವನನ್ನು ಹಿಡಿದು ಅವನು ಎಲ್ಲಿ ಅಂತ ಕಳಿಸ್ಬೇಕು, ನಮಗೆ ಇಲ್ಲಿ ಭಯ ನಿವಾರಣೆ ಆಗುವಂತೆ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹೌದೌದು. ಇಲ್ಲಿ ಭಟ್ರ ಮನೆಗೆ ಪಾಪ ದಿನಂಪ್ರತಿ ಬರ್ತಾನೆ ಅವನು. ಏನೋ ಹೆಚ್ಚು ಕಮ್ಮಿ ಯಾರ ಮನಸ್ಥಿತಿ ಹೇಗಿರುತ್ತೆ ಹೇಳಕ್ಕೆ ಗೊತ್ತಾಗೋದಿಲ್ಲ. ಏನಾದ್ರೂ ಅವನ ಕೈಯಲ್ಲಿ ಏನಾದರೂ ಒಂದು ಹರಿತವಾದ ಆಯುಧನೋ ಇದ್ಬಿಟ್ರೆ ಏನು ಹೆಚ್ಚು ಕಡಿಮೆ ಆದರೆ ಜೀವಕ್ಕೂ ಕೂಡ ಇವರು ರಸ್ತೆ ಮೇಲೆ ಓಡಾಡೋರಿಗೆ ಬಾಗಿಲು. ಹಾಗಾಗಿ ದಯವಿಟ್ಟು ಸಾಗರ ಟೌನ್ ಪೊಲೀಸ್ನವರು ಇದ್ರ ಬಗ್ಗೆ ಜವಾಬ್ದಾರಿ ತೊಗೊಳ್ಬೇಕು ಅಂಥೇಳಿ ನಾವು ಈ ಮುಖಾಂತರ ಹಿರಿಯರು ಪ್ರಾರ್ಥನೆ ಮಾಡ್ಕೊಳ್ತೇವೆ ನಿಮ್ಮಲ್ಲಿ. ಧನ್ಯವಾದ, ನಮಸ್ತೆ. ಆಯಿತಾ? ಇನ್ನೊಂದು ನಿಮ್ಮ ತೋಟ ಯಾರ್ದದು? ಹೌದಾ? ಇದು ಇಲ್ಲಿ ರಮೇಶ್ ಅಂತ ಹೇಳ್ಕೊಂಡಿದ್ದಾರೆ. ಉಮೇಶ್ ಅಂತ ಹೇಳಿ ಸರ್ಕಲಲ್ಲಿ ಅವ್ರದ್ದು. ನೋಡಿ ಬಂಧುಗಳೇ, ಅವನು ಒಬ್ಬನೇ ಮಾತಾಡ್ತಾನೆ, ಹೋಗ್ಲಿಕ್ಕೂ ಆಗೋದಿಲ್ಲ. ಅಲ್ಲೆಲ್ಲ ಕೆಸರಿದೆ. ನೋಡಿ ದಾಟ್ತಾ ಇದ್ದಾನೆ.
ಮಾನಸಿಕವಾಗಿ ಆಗಿದ್ದಾನೆ ಅಂತ ಅನ್ಸುತ್ತೆ ಸರ್ ಅವನು. ಹಾಂ, ಮಾನಸಿಕ ಒಬ್ಬನೇ ಮಾತಾಡ್ತಾನೆ, ಆಮೇಲೆ ಫೋನ್ ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ದಂಗೆ ಮಾತಾಡ್ತಾನೆ. ಆ ಚಳಿ ಒಳಗಡೆ ಆ ಕಾಡಲ್ಲಿ ಆ ಪಾಳು ಬಿದ್ದ ತೋಟದಲ್ಲಿ ಇರ್ತಾನೆ ಅವನು. ಯಾವ ರೀತಿ ಇರ್ತಾನೆ ಸರ್ ಅವನು? ಪೇಟೆ ಪ್ರದೇಶಕ್ಕೆಲ್ಲ ಬರಲ್ಲ ಅವನು. ಇಲ್ಲೇ ಹೊಳೆ ಸಾಲು, ಗದ್ದೆ ಏರಿ ನೋಡಿ ಬಂಧುಗಳೇ, ಅವನು ಯಾವ ರೀತಿ ಅಲ್ಲಿ ಆ ತೋಟದೊಳಗಡೆ ಹೋಗಿ ಫೋನ್ ಮಾಡಿ. ಪೊಲೀಸ್ ಕ್ವಾರ್ಟರ್ಸ್. ಇಲ್ಲೇ ಹೋದ. ಏ ತಮ್ಮ, ಬಾಯಿಲೆ ಊಟ ಬೇಕಾ ಬಾರೋ, ತಿಂಡಿ ಕೊಡ್ತೀವಿ ಬಾರೋ ತಮ್ಮ, ಬಾಯಿಲೆ. ಇಲ್ಲಲ್ಲ ಈ ಜಾಗದಿಂದ ಮುಪ್ಪ ಸಿಕ್ಕಿನ ಜಾಗದಿಂದ ಹೋಗ್ತಾನೆ ಅವನು. ಮಾಡಲ್ಲ ಸರ್ ಏ ತಮ್ಮ, ಬಾಯಿಲೆ ಊಟ ಬೇಕಾ ಬಾರೋ, ತಿಂಡಿ ಕೊಡ್ತೀವಿ ಬಾರೋ ತಮ್ಮ, ಬಾಯಿಲೆ.